ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ 10 ಪಾಠಗಳನ್ನು ನೋಡಿದ್ದೀವಿ. ಇದು 11ನೇ ಪಾಠ ಆಗಿರುತ್ತೆ. ಇದು CET, GPSTR, TET ಮತ್ತು HSTR ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಯಾರೆಲ್ಲ 8th ಸ್ಟ್ಯಾಂಡರ್ಡ್ ಕಲಿತಾ ಇದ್ದೀರಲ್ಲ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದು ನೋಡಿ, ಇದು ನ್ಯೂ ಪ್ಯಾಟರ್ನ್, ಅಂದರೆ ಇತ್ತೀಚೆಗೆ ಬಂದಂಥ ಬುಕ್ ಆಧಾರಿತವಾಗಿರ್ತೈತಿ. ಅಂದರೆ ಇದು ಪರಿಷ್ಕೃತ ಬುಕ್ ಆಧಾರಿತ ಕ್ಲಾಸ್ ಆಗಿರ್ತೈತಿ. 11ನೇ ಚಾಪ್ಟರ್ ಯಾವುದಪ್ಪ ಅಂದರೆ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು. ಇಲ್ಲಿ ವಿದ್ಯುತ್ ಪ್ರವಾಹದಿಂದ ಯಾವ ರೀತಿ ರಾಸಾಯನಿಕ ಪರಿಣಾಮಗಳು ಉಂಟಾಗ್ತವೆ ಅನ್ನೋದ್ರ ಬಗ್ಗೆ ಈ ಪಾಠದಲ್ಲಿ ನೋಡ್ತಾ ಬರೋಣ. ಮೊದಲನೇದಾಗಿ ಯಾವ್ಯಾವ ಲೋಹಗಳಲ್ಲಿ ವಿದ್ಯುತ್ ಪ್ರವಹಿಸ್ತವೆ ಮತ್ತು ಯಾವ್ಯಾವುದರಲ್ಲಿ ವಿದ್ಯುತ್ ಪ್ರವಹಿಸೋದಲ್ಲ ಅಂತ ನೋಡ್ತಾ ಬರೋದಾದರೆ, ಲೋಹಗಳಾದ ತಾಮ್ರ, ಅಲ್ಯೂಮಿನಿಯಂ ಇವೆಲ್ಲವುಗಳಲ್ಲಿ ಏನಿರ್ತವೆ ವಿದ್ಯುತ್ ಪ್ರವಹಿಸ್ತವೆ. ಅಂದರೆ ಇವು ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಯಾವ್ಯಾವೆಲ್ಲ ಲೋಹಗಳದಾವಲ್ಲ ಆ ಎಲ್ಲ ಮೆಟಲ್ಸ್ಗಳಲ್ಲಿ ಕೂಡ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಇವೆಲ್ಲ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ ಇವನ್ನ. ನೆಕ್ಸ್ಟ್ ಇವು ರಬ್ಬರ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ನೆಕ್ಸ್ಟ್ ಮರ ಆಗಿರ್ಬೋದು, ಕಟ್ಟಿಗೆ ಆಗಿರ್ಬೋದು, ಇವೆಲ್ಲವುಗಳಲ್ಲಿ ಏನಾಗಲ್ಲ, ವಿದ್ಯುತ್ ಪ್ರವಹಿಸುವುದಿಲ್ಲ. ಇವುಗಳನ್ನು ಏನಂತ ಕರಿತೀವಪ್ಪ ಅಂದರೆ ಇನ್ಸುಲೇಟರ್ ಅಂತ ಕರಿತೀವಿ. ನೋಡಿ, ಯಾವುದರ ಮೂಲಕ ವಿದ್ಯುತ್ ಪ್ರವಹಿಸುವುದಿಲ್ಲ ಅವುಗಳಿಗೆ ಇನ್ಸುಲೇಟರ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಯಾವುದರಲ್ಲಿ ವಿದ್ಯುತ್ ಪ್ರವಹಿಸುತ್ತದೆ ನೋಡ ಅವುಗಳಿಗೆ ಕಂಡಕ್ಟರ್ಸ್ ಅಂತ ಕರಿತೀವಿ. ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಇನ್ಸುಲೇಟರ್ಸ್ ಆರ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಹೌದಾ? ನೆಕ್ಸ್ಟ್ ದ್ಯುತಿ ಉತ್ಸರ್ಜಕ ಡಯೋಡ್ ಅಂತ ಬರುತ್ತೆ. ನಿಮಗೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದರೆ LED-ಯನ್ನು ವಿಸ್ತೃತ ರೂಪ ಅಥವಾ LED-ಯ ವಿಸ್ತೃತ ರೂಪ ಬರೆಯಿರಿ ಅಂತೇಳಿ. ಲೈಟ್ ಎಮಿಟಿಂಗ್ ಡಯೋಡ್. LED-ಯ ವಿಸ್ತೃತ ರೂಪ ಏನು? ಲೈಟ್ ಎಮಿಟಿಂಗ್ ಡಯೋಡ್. ಈ ಲೈಟ್ ಎಮಿಟಿಂಗ್ ಡಯೋಡ್ ಅಥವಾ ದ್ಯುತಿ ಉತ್ಸರ್ಜಕ ಡಯೋಡನ್ನು ಯಾಕೆ ಬಳಸ್ತಾರೆ ಮತ್ತು ಎಲ್ಲಿ ಬಳಸ್ತಾರಪ್ಪ ಅಂದರೆ, ಅತಿ ಕಡಿಮೆ ವಿದ್ಯುತ್ ಅತಿ ಕಡಿಮೆ ವಿದ್ಯುತ್ ಪ್ರವಹಿಸ್ತೈತಲ್ಲ ಅಲ್ಲಿ ಈ LED ಲೈಟ್ಗಳನ್ನು ಬಳಕೆ ಮಾಡ್ತಾರೆ. ಯಾಕಪ್ಪ ಅಂದರೆ ಈ LED ಲೈಟ್ಗಳು ಅತಿ ಕಡಿಮೆ ವಿದ್ಯುತ್ ಇದ್ದಾಗೂ ಕೂಡ ಏನಾಗ್ತವೆ, ಇವು ಬೆಳಗ್ತವು. ಅದಕ್ಕೆ ಇವುಗಳನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್, ದ್ರವಗಳು ವಿದ್ಯುತ್ ಪ್ರವಹಿಸಲು ಬಿಡುತ್ತವೆಯೇ ಅಂದರೆ ಕೆಲವೊಂದಿಷ್ಟು ದ್ರವಗಳಿರ್ತಾವಲ್ಲ ಅವು ವಿದ್ಯುತ್ ಪ್ರವಹಿಸಲು ಬಿಡ್ತಾವೋ ಇಲ್ಲೋ ಅಂತೇಳಿ ನಾವು ಇಲ್ಲಿ ಯಾವುದರ ಮೂಲಕ ಅಂದರೆ ಚಟುವಟಿಕೆ ಮೂಲಕ ತಿಳ್ಕೋಬೇಕು. ಆದರೆ ಇಲ್ಲಿ ಚಟುವಟಿಕೆಯನ್ನು ಪುಸ್ತಕದಲ್ಲಿ ಮಾಡಿದ್ದಾರೆ, ನಾನು ಅದರಲ್ಲಿರುವಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ತೊಗೊಂಡಿದ್ದೀನಿ. ನಿಂಬೆ ರಸ. ಈ ನಿಂಬೆ ರಸವು ಕೂಡ ವಿದ್ಯುತ್ನ ಉತ್ತಮ ವಾಹಕವಾಗಿದೆ. ಅಂದರೆ ನಿಂಬೆ ರಸದಲ್ಲಿ ವಿದ್ಯುತ್ ಪ್ರವಹಿಸುತ್ತದೆ. ನೆಕ್ಸ್ಟ್, ನಲ್ಲಿ ನೀರಿನಲ್ಲಿ ಕೂಡ ಇದು ವಿದ್ಯುತ್ನ ಉತ್ತಮ ವಾಹಕ. ಬಾವಿ, ಕೈ ಪಂಪು ಮತ್ತು ಕೊಳವೆ ನೀರು ಇವು ಕೂಡ ವಿದ್ಯುತ್ನ ಉತ್ತಮ ವಾಹಕವಾಗಿದೆ. ಅಸವಿತ ನೀರು ಅಂತ ಬರುತ್ತೆ. ಅಸವಿತ ಅಂದರೆ ಡಿಸ್ಟಿಲ್ಡ್ ವಾಟರ್ ಇದು ವಿದ್ಯುತ್ನ ದುರ್ಬಲ ವಾಹಕ. ಯಾವುದು? ಅಸವಿತ ನೀರು. ಇಲ್ಲಿ ನೀವು ನೋಡ್ಬೋದು, ಈ ನಲ್ಲಿ ನೀರು, ಬಾವಿ ನೀರು, ಕೈ ಪಂಪು ನೀರು ಮತ್ತು ಕೊಳದ ನೀರು ಇವು ವಿದ್ಯುತ್ನ ಉತ್ತಮ ವಾಹಕ. ಯಾಕಪ್ಪ ಅಂದರೆ ಈ ನೀರು ಏನಿರಲ್ಲಪ್ಪ ಅಂದರೆ ಇವು ಶುದ್ಧ ನೀರಲ್ಲ. ಎಂಥ ನೀರಲ್ಲ? ಇವು ಶುದ್ಧ ನೀರಲ್ಲ. ಹಾಗಾದರೆ ಇವುಗಳಲ್ಲಿ ಏನಿರ್ತಾವಪ್ಪ ಅಂದರೆ ಅನೇಕ ಲವಣಗಳು ವಿಲೀನವಾಗಿರ್ತವೆ. ಏನು ವಿಲೀನ ಆಗಿರ್ತವೆ? ಲವಣಗಳು ವಿಲೀನವಾಗಿರ್ತವೆ. ಮತ್ತು ಇದ್ರ ಜೊತೆಗೆ ಏನು ವಿಲೀನವಾಗಿರ್ತಾವಪ್ಪ ಅಂದರೆ ಈ ನೀರಿನಲ್ಲಿ ನೈಸರ್ಗಿಕವಾಗಿ ಸ್ವಲ್ಪ ಪ್ರಮಾಣದ ಖನಿಜಗಳು ಕೂಡ ಇರ್ತವೆ. ಆದ್ದರಿಂದ ಈ ನೀರು ವಿದ್ಯುತ್ನ ಉತ್ತಮ ವಾಹಕವಾಗಿದೆ. ನೋಡಿ, ಯಾವ ನೀರಿನಲ್ಲಿ ಲವಣಾಂಶಗಳು ಇರ್ತವೆ ಅಥವಾ ಸ್ವಲ್ಪ ಪ್ರಮಾಣದ ಖನಿಜಾಂಶಗಳು ಇರ್ತಾವಲ್ಲ ಅವು ವಿದ್ಯುತ್ನ ಉತ್ತಮ ವಾಹಕವಾಗಿರ್ತವೆ. ಯಾವ ನೀರಿನಲ್ಲಿ ಲವಣಾಂಶ ಇರುವುದೇ ಇಲ್ಲಲ್ಲ ಅವು ಏನಾಗಲ್ಲ, ವಿದ್ಯುತ್ನ ದುರ್ಬಲ ವಾಹಕ. ಅವುಗಳಲ್ಲಿ ವಿದ್ಯುತ್ ಪ್ರವಹಿಸಲ್ಲ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಅಸವಿತ ನೀರು ಅಂತ ಬರುತ್ತೆ ಅಥವಾ ಡಿಸ್ಟಿಲ್ಡ್ ವಾಟರ್. ಈ ಡಿಸ್ಟಿಲ್ಡ್ ವಾಟರ್ ಲವಣ ಮುಕ್ತವಾಗಿರ್ತೈತೆ. ಅಂದರೆ ಇವುಗಳಲ್ಲಿ ಏನಾರಲ್ಲ, ಲವಣಾಂಶ ಇರುವುದಿಲ್ಲ. ಅದಕ್ಕಾಗಿ ಇವು ವಿದ್ಯುತ್ನ ದುರ್ಬಲ ವಾಹಕವಾಗ್ಯವು. ಅದ್ರ ಜೊತೆಗೆ ವಿದ್ಯುತ್ ಲೇಪನ ಅಂತ ಬರುತ್ತೆ. ವಿದ್ಯುತ್ ಲೇಪನ ಅಂದರೆ ಏನಪ್ಪ ಅಂದರೆ ಯಾವುದೇ ಲೋಹದ ಪದರವನ್ನು ಬೇರೊಂದು ವಸ್ತುವಿನ ಮೇಲೆ, ನೋಡಿ, ಒಂದು ಲೋಹದ ಪದರವನ್ನು, ಯಾವುದೇ ಒಂದು ಬೇರೆ ಲೋಹದ ಪದರವನ್ನು ಇನ್ನೊಂದು ಲೋಹಕ್ಕೆ ಅಂದರೆ ಬೇರೆ ಲೋಹಕ್ಕೆ ಏನು ಮಾಡೋದು, ವಸ್ತುವಿನ ಮೇಲೆ ವಿದ್ಯುತ್ ಶಕ್ತಿಯ ಸಹಾಯದಿಂದ ಲೇಪಿಸುವಂಥ ಕ್ರಿಯೆ. ನೋಡಿ, ಯಾವುದೋ ಒಂದು ಲೋಹವನ್ನು ಇನ್ನೊಂದು ಲೋಹದ ಮೇಲೆ, ಒಂದು ಲೋಹದ ಪದರವನ್ನು ಇನ್ನೊಂದು ಲೋಹದ ಮೇಲೆ
ಯಾವುದರ ಸಹಾಯದಿಂದ ಅಂದರೆ ವಿದ್ಯುತ್ ಶಕ್ತಿಯ ಸಹಾಯದಿಂದ ಏನು ಮಾಡೋದು, ಲೇಪನ ಮಾಡುವಂಥ ಕ್ರಿಯೆಗೆ ಏನಂತ ಕರಿತೀವಿ, ವಿದ್ಯುತ್ ಲೇಪನ ಅಂತ ಕರಿತೀವಿ. ವಿದ್ಯುತ್ ಲೇಪನ ಏನು, ವಿದ್ಯುತ್ ಲೇಪನ. ಹೌದಾ. ಈ ವಿದ್ಯುತ್ ಲೇಪನ ತುಂಬ ಉಪಯುಕ್ತವಾದಂಥ ಒಂದು ಪ್ರಕ್ರಿಯೆ, ತುಂಬ ಉಪಯುಕ್ತವಾದಂಥ ಪ್ರಕ್ರಿಯೆ. ಇದನ್ನು ಎಲ್ಲಿ ವ್ಯಾಪಕವಾಗಿ ಬಳಸ್ತಾರಪ್ಪ ಅಂದರೆ ಕೈಗಾರಿಕೆಗಳಲ್ಲಿ ವ್ಯಾಪಕವಾಗಿ ಬಳಸ್ತಾರೆ. ಎಲ್ಲಿ, ಕೈಗಾರಿಕೆಗಳಲ್ಲಿ. ಹಾಗಾದರೆ ಉದಾಹರಣೆಗೆ ನೋಡ್ತಾ ಬರೋದಾದರೆ, ನೀವು ಕಾರಿನ ಬಿಡಿ ಭಾಗಗಳು ನೋಡಿರ್ಬೋದು. ಆ ಕಾರಿನ ಬಿಡಿ ಭಾಗಗಳಿಗೂ ಕೂಡ ವಿದ್ಯುತ್ ಲೇಪನವನ್ನು ಮಾಡಿರ್ತಾರೆ. ಸ್ನಾನಗೃಹದ ನಲ್ಲಿಗಳು ನೋಡಿರ್ಬೋದು, ಅಲ್ಲಿ ಕೂಡ ವಿದ್ಯುತ್ ಲೇಪನ ಮಾಡಿರ್ತಾರೆ. ಅಡುಗೆ ಮನೆಯ ಗ್ಯಾಸ್ ಬರ್ನರ್ಗಳು, ಸೈಕಲ್ ಹ್ಯಾಂಡಲ್ಗಳು, ಸೈಕಲ್ ಚಕ್ರದ ರಿಮ್ಗಳು ಮತ್ತು ಇತರೆ ಅನೇಕ ವಸ್ತುಗಳಿಗೆ ಏನು ಮಾಡಿರ್ತಾರೆ, ಯಾವ ಲೇಪನ ಮಾಡಿರ್ತಾರಪ್ಪ ಅಂದರೆ ಕ್ರೋಮಿಯಂನ ಲೇಪನ ಮಾಡಿರ್ತಾರೆ. ನೋಡಿ, ಕಾರಿನ ಭಾಗಗಳಾಗಿರ್ಬೋದು, ಸ್ನಾನಗೃಹದ ನಲ್ಲಿಗಳಾಗಿರ್ಬೋದು, ಅಡುಗೆ ಮನೆಯ ಗ್ಯಾಸ್ ಬರ್ನರ್ ಆಗಿರ್ಬೋದು, ಸೈಕಲ್ ಹ್ಯಾಂಡಲ್ ಆಗಿರ್ಬೋದು, ಸೈಕಲ್ ಚಕ್ರದ ರಿಮ್ಗಳಾಗಿರ್ಬೋದು ಮತ್ತು ಇತರೆ ಅನೇಕ ವಸ್ತುಗಳಿಗೆ ಕ್ರೋಮಿಯಂ ಲೇಪನವನ್ನು ಬಳಸಿರ್ತಾರೆ. ಯಾವ ಲೇಪನವನ್ನು ಬಳಸ್ತಿರ್ತಾರೆ, ಕ್ರೋಮಿಯಂ ಲೇಪನವನ್ನು ಬಳಸಿರ್ತಾರೆ. ಇಲ್ಲಿ ನೀವು ನೋಡ್ಬೋದು, ಸೈಕಲ್ ಹ್ಯಾಂಡಲ್ ಇದೆ, ದ್ವಿಚಕ್ರ ವಾಹನದ ರಿಮ್ ಇದೆ, ನೆಕ್ಸ್ಟ್ ಕಾರಿನ ಒಂದು ಪಾರ್ಟ್ ಇದೆ, ನೆಕ್ಸ್ಟ್ ಅಡುಗೆ ಮನೆಯ ಸಾಮಾನುಗಳು. ಇವೆಲ್ಲವೂ ಕೂಡ ಯಾವುವು ಅಂದರೆ ವಿದ್ಯುತ್ ಲೇಪಿತ ಕೆಲವು ವಸ್ತುಗಳು. ಹಾಗಾದರೆ ವಿದ್ಯುತ್ ಲೇಪನ ಅನ್ನೋದು ಏನನ್ನೋದು ಗೊತ್ತಾಯ್ತು ನಿಮಗೆ. ಒಂದು ಲೋಹದ ಪದರವನ್ನು ಬೇರೊಂದು ಲೋಹಕ್ಕೆ ಏನು ಮಾಡೋದು, ವಿದ್ಯುತ್ ಶಕ್ತಿಯ ಸಹಾಯದಿಂದ ಅದನ್ನು ಲೇಪಿಸುವಂಥ ಒಂದು ಕ್ರಿಯೆಗೆ ಏನಂತ ಕರಿತೀವಿ, ವಿದ್ಯುತ್ ಲೇಪನ ಅಂತ ಕರಿತೀವಿ. ಕ್ರೋಮಿಯಂ ಈಗ ನೋಡಿದ್ದೀವಿ ನಾವು, ಆಲ್ಮೋಸ್ಟ್ ಎಲ್ಲದರಲ್ಲಿಯೂ ಕೂಡ ವಿದ್ಯುತ್ ಲೇಪನಕ್ಕೆ ಕ್ರೋಮಿಯಮನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅಂತ ನೋಡಿದ್ದೀವಿ. ಹಾಗಾದರೆ ಕ್ರೋಮಿಯಂ ಬಗ್ಗೆ ನೋಡ್ತಾ ಬರೋದಾದರೆ, ಇದು ಯಾವ ರೀತಿ ಇರುತ್ತಪ್ಪ ಅಂದರೆ ವಿಶೇಷವಾದ ಹೊಳಪುಳ್ಳ ಒಂದು ಲೋಹ. ಯಾವುದು, ಕ್ರೋಮಿಯಂ. ಇದು ಸಂಕ್ಷಾರಣಕ್ಕೆ ಒಳಗಾಗುವುದಿಲ್ಲ. ಸಂಕ್ಷಾರಣ ಅಂದರೆ ಇದು ಏನಾಗಲ್ಲ, ರಸ್ಟ್ ಹಿಡಿಯಲ್ಲ ಅಥವಾ ತುಕ್ಕು ಹಿಡಿಯುವುದಿಲ್ಲ. ಯಾವುದು, ಕ್ರೋಮಿಯಂ ಎನ್ನುವಂಥ ಲೋಹ. ನೆಕ್ಸ್ಟ್ ಇದು ತರಚು ಸ್ಕ್ರ್ಯಾಚಸ್ ವಿರೋಧಿ ಗುಣವನ್ನು ಹೊಂದಿದೆ. ಅಂದರೆ ಇದು ಏನಾಗಲ್ಲ, ಇವುಗಳ ಮೇಲೆ ಇದನ್ನು ಬಳಸೋದ್ರಿಂದ ಸ್ಕ್ರ್ಯಾಚಸ್ ಬೀಳಲ್ಲ. ಅದಕ್ಕಾಗಿ ಕಾರುಗಳ ಲೇಪನ ಮಾಡಲು ಕೂಡ ಏನು ಮಾಡ್ತಾರೆ, ಕ್ರೋಮಿಯಂ ಲೋಹವನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಇದು ತುಂಬ ದುಬಾರಿಯಾಗಿದ್ದ, ನೋಡಿ ಎಲ್ಲಿ ಬಳಕೆ ಮಾಡ್ತಾರಪ್ಪ ಅಂದ್ರೆ ಇನ್ನು ಬೇರೆ ಬೇರೆ ಕಡೆಯಲ್ಲಿ ತುಂಬ ದುಬಾರಿಯಾದ ವಸ್ತುಗಳನ್ನು ಸಂಪೂರ್ಣವಾಗಿ ಕ್ರೋಮಿಯಂನಿಂದ ಮಾಡುವುದು ಆರ್ಥಿಕವಾಗಿ ಲಾಭಕರವಲ್ಲ. ನೋಡಿ, ಕ್ರೋಮಿಯಂನಿಂದ ತುಂಬ ದುಬಾರಿಯಾದಂಥ ವಸ್ತುಗಳನ್ನು ಮಾಡುವುದು ಆರ್ಥಿಕವಾಗಿ ಏನಲ್ಲ, ಲಾಭಕರವಲ್ಲ. ಹಾಗಾಗಿ ಏನು ಮಾಡ್ತಾರೆ ಸರ್ ಅಂತ ನೋಡ್ತಾ ಬರೋದಾದರೆ, ವಸ್ತುಗಳನ್ನು ಅಗ್ಗದ ಲೋಹಗಳಿಂದ ಮಾಡಿ ಕ್ರೋಮಿಯಂನ ತೆಳುವಾದ ಪದರವನ್ನು ಅವುಗಳ ಮೇಲೆ ಲೇಪನ ಮಾಡುತ್ತಾರೆ. ಆ ವಸ್ತುಗಳು ಇರ್ತಾವಲ್ಲ ಅವುಗಳನ್ನು ಏನು ಮಾಡ್ತಾರೆ, ಅಗ್ಗದ ಲೋಹ ಅಂದರೆ ಕಡಿಮೆ ಬೆಲೆಯ ಲೋಹಗಳಿಂದ ಮಾಡಿ, ಅಗ್ಗ ಅಂದರೆ ಕಡಿಮೆ ಬೆಲೆಯ ಲೋಹಗಳಿಂದ ಮಾಡಿ ಆಮೇಲೆ ಏನು ಮಾಡ್ತಾರೆ, ಅವುಗಳ ಮೇಲೆ ಕ್ರೋಮಿಯಂನ ತೆಳುವಾದ ಪದರವನ್ನು ಲೇಪನ ಮಾಡ್ತಾರೆ. ಹೌದಾ. ನೋಡಿ, ಕ್ರೋಮಿಯಂ ಬಗ್ಗೆ ನೀವು ಸ್ವಲ್ಪ ಗುಣಲಕ್ಷಣ ನೋಡ್ತಾ ಬರೋದಾದರೆ ಅದು ವಿಶೇಷವಾದ ಹೊಳಪನ್ನು ಹೊಂದೈತಿ. ಇದು ರಸ್ಟ್ ಹಿಡಿಯುವುದಿಲ್ಲ ಅಥವಾ ತುಕ್ಕು ಹಿಡಿಯುವುದಿಲ್ಲ ಅಥವಾ ಸಂಕ್ಷಾರಣಕ್ಕೆ ಒಳಗಾಗುವುದಿಲ್ಲ. ಮತ್ತು ಇದು ತರಚು ವಿರೋಧಿ ಗುಣವನ್ನು ಹೊಂದೈತಿ. ತರಚು ಅಂದರೆ ಸ್ಕ್ರ್ಯಾಚಸ್ ಬೀಳುವುದಿಲ್ಲ. ನೆಕ್ಸ್ಟ್ ಆಭರಣ ತಯಾರಕರು ಏನು ಮಾಡ್ತಾರೆ ಅಂದರೆ ಕಡಿಮೆ ಬೆಲೆ ಬಾಳುವ ಲೋಹದ ಮೇಲೆ ಬೆಳ್ಳಿ ಚಿನ್ನದ ವಿದ್ಯುತ್ ಲೇಪನವನ್ನು ಮಾಡುತ್ತಾರೆ. ಆಭರಣ ತಯಾರಕರು ಏನು ಮಾಡ್ತಾರೆ, ಕಡಿಮೆ ಬೆಲೆ ಬಾಳುವಂಥ ಲೋಹದ ಮೇಲೆ ಏನು ಮಾಡ್ತಾರೆ, ಬೆಳ್ಳಿ ಮತ್ತು ಚಿನ್ನದ ವಿದ್ಯುತ್ ಲೇಪನವನ್ನು ಮಾಡ್ತಾರೆ. ಈ ಆಭರಣಗಳು ನೋಡಲು ಚಿನ್ನದ ಹಾಗೆ ಕಾಣುವುದಲ್ಲದೆ ಸಾಕಷ್ಟು ಕಡಿಮೆ ಬೆಲೆಯನ್ನು ಹೊಂದಿರ್ತವೆ. ಇವುಗಳಿಗೆ ಎಕ್ಸಾಂಪಲ್ ಅಂದರೆ ರೋಲ್ಡ್ ಗೋಲ್ಡ್ ಅಂತ ಕರಿತೀವಿ. ನೋಡು, ರೋಲ್ಡ್ ಗೋಲ್ಡ್ ಅಂತ ಕರಿತೀವಲ್ಲ, ಈ ರೋಲ್ಡ್ ಗೋಲ್ಡ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅವು ಏನಪ್ಪ ಅಂದರೆ ಬೇರೆ ಲೋಹದಿಂದ ಮಾಡಲ್ಪಟ್ಟಿದ್ದರೂ ಕೂಡ ಅವುಗಳ ಮೇಲೆ ಬೆಳ್ಳಿ ಅಥವಾ ಚಿನ್ನದ ವಿದ್ಯುತ್ ಲೇಪನವನ್ನು ಬಳಕೆ ಮಾಡಿರ್ತಾರೆ. ಹೌದಾ. ಇವು ರೋಲ್ಡ್ ಗೋಲ್ಡ್ ನೋಡಲು ಚಿನ್ನದ ಥರ ಕಂಡ್ರೂ ಕೂಡ ನಮಗೆ ಬಹಳ ಏನಾಗಿರ್ತವೆ, ಅಗ್ಗದಾಗಿರ್ತವೆ. ಅಗ್ಗ ಅಂದರೆ ಕಡಿಮೆ ಬೆಲೆಯನ್ನು ಹೊಂದಿರ್ತವೆ. ಯಾಕಪ್ಪ ಅಂದರೆ ಅವುಗಳನ್ನು ಚಿನ್ನದಿಂದ ಮಾಡಿರಲ್ಲ, ಬೇರೆ ಲೋಹ ಬಳಸಿ ಮಾಡಿರ್ತಾರೆ. ಆದರೆ ಅದರ ಮೇಲೆ ಚಿನ್ನದ ಲೇಪನವನ್ನು ಬಳಕೆ ಮಾಡಿರ್ತಾರೆ. ಹೌದಾ. ನೆಕ್ಸ್ಟ್ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಲು ಉಪಯೋಗಿಸುವ ತವರದ ಕ್ಯಾನ್ಗಳನ್ನು, ತವರ ಅಂದರೆ ಇಂಗ್ಲೀಷ್ನಲ್ಲಿ ಟಿನ್ ಅಂತ ಕರಿತೀವಿ. ಆ ಟಿನ್ನದ ಕ್ಯಾನ್ಗಳನ್ನು ಏನು ಮಾಡ್ತಾರೆ, ಕಬ್ಬಿಣದ ಮೇಲೆ ತವರದ ಲೇಪನ ಮಾಡಿ ತಯಾರಿಸುತ್ತಾರೆ. ಏನು ಮಾಡ್ತಾರೆ, ಕಬ್ಬಿಣದ ಮೇಲೆ ತವರದ ಲೇಪನವನ್ನು ಬಳಸಿ ತಯಾರು ಮಾಡ್ತಾರೆ. ಇದು ಆಹಾರ ಪದಾರ್ಥಗಳನ್ನು ಹಾಳಾಗದಂತೆ ಸಂರಕ್ಷಿಸುತ್ತದೆ. ಯಾವುದು, ಇದು ತವರದ ಲೇಪನ ಮಾಡಿರ್ತಾರಲ್ಲ ಅದು ಏನನ್ನು ಸಂರಕ್ಷಣೆ ಮಾಡ್ತೈತಪ್ಪ ಅಂದರೆ ಆಹಾರ ಪದಾರ್ಥಗಳನ್ನು ಹಾಳಾಗದಂತೆ ಸಂರಕ್ಷಣೆ ಮಾಡ್ತೈತಿ. ನೆಕ್ಸ್ಟ್ ಕೊನೆಯದಾಗಿ ನೋಡ್ತಾ ಬರೋದಾದರೆ ನೀವು ಗ್ಯಾಲ್ವನೀಕರಣ ಅಥವಾ ಗ್ಯಾಲ್ವನೈಜೇಷನ್ ಅಂತ ನೋಡ್ಬೋದಿರ್ಬೋದು.
ಗ್ಯಾಲ್ವನೀಕರಣ ಗ್ಯಾಲ್ವನೀಕರಣ ಅಥವಾ ಇದನ್ನು ಇಂಗ್ಲೀಷ್ನಲ್ಲಿ ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಹಾಗಾದರೆ ಸರ್ ಗ್ಯಾಲ್ವನೀಕರಣ ಅಂದರೆ ಏನಂತ ನೋಡ್ತಾ ಬರೋದಾದರೆ, ಒಂದು ಕಬ್ಬಿಣ ಏನು ತುಕ್ಕು ಹಿಡಿತಾ ಇರುತ್ತೆ, ಒಂದು ಕಬ್ಬಿಣ ಏನಾಗುತ್ತೆ ತುಕ್ಕು ಹಿಡಿತಾ ಇರುತ್ತೆ, ಎಲ್ಲಿ ಅದು ಗಾಳಿಯಲ್ಲಿರುವಂಥ ನೀರಿನ ಅಂಶ ಜೊತೆ ವರ್ತಿಸಿಕೊಂಡು ಆಮ್ಲಜನಕದ ಸಹಾಯದಿಂದ ಏನಾಗುತ್ತೆ ಕಬ್ಬಿಣ ತುಕ್ಕು ಹಿಡಿಯುತ್ತೆ. ಹಾಗಾದರೆ ಸರ್ ಕಬ್ಬಿಣ ತುಕ್ಕು ಹಿಡಿತಪ್ಪ ಅಂದ್ರೆ ತೂಕದಲ್ಲಿ ಹೆಚ್ಚಳವಾಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅಂತ ಪ್ರಶ್ನೆ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ. ಅದಕ್ಕೆ ತೂಕದಲ್ಲಿ ಏನಾಗುತ್ತೆ ಹೆಚ್ಚಳ ಉಂಟಾಗುತ್ತೆ. ಕಬ್ಬಿಣ ತುಕ್ಕು ಹಿಡಿದಾಗ ಏನಾಗುತ್ತೆ ತೂಕದಲ್ಲಿ ಹೆಚ್ಚಳ ಉಂಟಾಗುತ್ತದೆ. ಕಬ್ಬಿಣ ತುಕ್ಕು ಹಿಡಿಯಲು ಕಾರಣ ಏನಪ್ಪ ಅಂದರೆ ನೀರಿನಂಶ, ವಾತಾವರಣದಲ್ಲಿರುವಂಥ ನೀರಿನಂಶ ಮತ್ತು ಆಮ್ಲಜನಕದ ಸಹಾಯದಿಂದ ಇದೇನು ಮಾಡುತ್ತೆ ನೀರಿನ ಅಂಶವನ್ನು ಬಳಸಿಕೊಂಡು ಕಬ್ಬಿಣ ಕೆಮಿಕಲ್ ರಿಯಾಕ್ಷನ್ ಆಗಿ ಏನಾಗುತ್ತೆ ತುಕ್ಕನ್ನು ಹಿಡಿಯುತ್ತೆ. ಹಾಗಾದರೆ ತುಕ್ಕು ಹಿಡಿಯೋದನ್ನು ಸಂರಕ್ಷಣೆ ಮಾಡೋಕ್ಕಾಗುತ್ತಾ ಸರ್ ಅಂತ ನೋಡ್ತಾ ಬರೋದಾದರೆ, ಹೌದು, ತುಕ್ಕು ಹಿಡಿಯೋದನ್ನು ನಾವೇನು ಮಾಡ್ಬೋದು ಸಂರಕ್ಷಿಸ್ಬೋದು. ಯಾವ ರೀತಿಯಪ್ಪ ಅಂದರೆ ಸತುವಿನ ಲೇಪನವನ್ನು ಬಳಸುವುದರ ಮೂಲಕ, ಸತುವಿನ ವಿದ್ಯುತ್ ಲೇಪನವನ್ನು ಬಳಸುವುದರ ಮೂಲಕ ಏನು ಮಾಡ್ಬೋದು ಕಬ್ಬಿಣದ ತುಕ್ಕು ಹಿಡಿಯೋದನ್ನು ಅಥವಾ ಸಂಕ್ಷಾರಣವನ್ನು ನಾವು ತಡೆಯಲು ಸಾಧ್ಯ ಐತಿ. ಹಾಗಾದರೆ ಈ ಕಬ್ಬಿಣದ ರಾಡಿನ ಮೇಲೆ ಸತುವಿನ ಲೇಪನವನ್ನು ಬಳಕೆ ಮಾಡ್ತಾರಲ್ಲ, ಇದೇ ಕ್ರಿಯೆಗೆ ನಾವೇನಂತ ಕರಿತೀವಿ ಗ್ಯಾಲ್ವನೀಕರಣ ಅಥವಾ ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ ಗ್ಯಾಲ್ವನೈಸೇಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನು ಗ್ಯಾಲ್ವನೀಕರಣ ಅಂತ ಕರೀತಾರೆ. ಈ ಪ್ರಶ್ನೆ ಕೂಡ ಕೇಳಿದ್ದಾರೆ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ. ಏನಂತಾರೆ ಕಬ್ಬಿಣದ ತುಕ್ಕು ಹಿಡಿಯುವುದನ್ನು ಕಡಿಮೆ ಮಾಡಲು ಕಬ್ಬಿಣದ ಮೇಲೆ ಸತುವಿನ ಲೇಪನವನ್ನು ಬಳಕೆ ಮಾಡ್ತಾರೆ. ಹಾಗಾದರೆ ಈ ಕ್ರಿಯೆಗೆ ಏನಂತ ಕರೀತಾರಂತೆ ಪ್ರಶ್ನೆ ಕೇಳಿದರೆ ಗ್ಯಾಲ್ವನೀಕರಣ ಅಂತ ಕೇಳಿದರೆ, ಗ್ಯಾಲ್ವನೀಕರಣ ಅಥವಾ ಗ್ಯಾಲ್ವನೈಸೇಷನ್ ಅಂತ ಕೊಟ್ಟಿದ್ರು ಕೂಡ ಸರಿಯಾದ ಉತ್ತರವಾಗುತ್ತೆ. ಹೌದಾ? ಮತ್ತು ಇನ್ನೊಂದು ರೀತಿಯೂ ಕೂಡ ಕೇಳ್ಬೋದು, ಕಬ್ಬಿಣದ ತುಕ್ಕು ಹಿಡಿಯುವುದನ್ನು ಕಡಿಮೆ ಮಾಡಲು ಕಬ್ಬಿಣದ ಮೇಲೆ ಯಾವ ಲೇಪನವನ್ನು ಮಾಡ್ತಾರಪ್ಪ ಅಂತ ಪ್ರಶ್ನೆ ಕೇಳ್ಬೋದು. ನೀವು ಜಿಂಕ್ ಅಥವಾ ಸತುವಿನ ಲೇಪನ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಇದಿಷ್ಟೇನಾಗಿತ್ತಪ್ಪ ಅಂದರೆ 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ 11th ಚಾಪ್ಟರ್ ಆಗಿತ್ತು. ಇದೇ ರೀತಿಯಾಗಿ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.